ಇನ್ನು ನೆನೆ ಕೇಳಿ ಬಂದಂತಹ ನಟ ದರ್ಶನ್ ಮೇಲಿನ ಒಂದಷ್ಟು ಆರೋಪಗಳು ಅದೆಲ್ಲವೂ ಕೂಡ ಸುಳ್ಳು ಅಂತ ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಹಾಕಿದ್ದಾರೆ. ವದಂತಿಗಳ ಹಬ್ಬಿತ್ತು. ನಟ ದರ್ಶನ್ ಸಹ ಆರೋಪಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅಥವಾ ರೇಗಾಡಿದ್ದಾರೆ, ಬೈದಾಡಿದ್ದಾರೆ ಅಂತ. ಅದೆಲ್ಲವೂ ಕೂಡ ಸುಳ್ಳು ಅಂತ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಹಾಕಿದ್ದಾರೆ. ದರ್ಶನ್ ಜೈಲಲ್ಲಿ ಯಾರ ಮೇಲೂ ಹಲ್ಲೆ ಮಾಡಿಲ್ಲ, ನಾನು ಖುದ್ದಾಗಿ ಅಧಿಕಾರಿಗಳ ಜೊತೆ ಮಾತನಾಡಿದ್ದೀನಿ, ಉದ್ದೇಶಪೂರ್ವಕವಾಗಿ ಯಾರೋ ಆರೋಪ ಮಾಡ್ತಾ ಇದ್ದಾರಷ್ಟೇ, ಸ್ವಲ್ಪ ನಾವು ಮೌನವಾಗಿರಬಹುದು ಆದರೆ ತಲೆಬಾಗೋದಿಲ್ಲ, ಹೀಗಂತ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಹಂಚಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ವದಂತಿಗಳಬ್ಬಿತ್ತು. ಅದು ನಾಳೆ ನೋಡಿ ಡೆವಿಲ್ ಸಿನಿಮಾ ಬೇರೆ ರಿಲೀಸ್ ಆಗ್ತಾ ಇದೆ. ಈ ಹಂತದಲ್ಲಿ ಯಾರೋ ಕಿಡಿಗೇಡಿಗಳು ಹಿಂಗೆ ಹಬ್ಬಿಸ್ಬಿಟ್ಟಿದ್ದಾರೆ ಅನ್ನೋದು ವಿಜಯಲಕ್ಷ್ಮಿ ಅವರ ಅಭಿಪ್ರಾಯ. ಅದೇ ಪೋಸ್ಟ್ ಹಂಚಿಕೊಂಡಿರೋದಲ್ಲಿ ಯಾವಾಗ ಈ ಸುದ್ದಿ ಅಥವಾ ಈ ವದಂತಿ ಹರಿದಾಡ್ತೋ ಆಗ ನಾನು ಜೈಲಧಿಕಾರಿಗಳ ಬಳಿ ನಾನು ಇದ್ರ ಬಗ್ಗೆ ಮಾತನಾಡಿದ್ದೀನಿ ಖುದ್ದಾಗಿ. ಆಗ ಆ ಕಡೆಯಿಂದ ಸ್ಪಷ್ಟನೆ ಸಿಕ್ಕಿದೆ, ಅದು ಯಾವುದೂ ಕೂಡ ಇಲ್ಲ, ಆ ರೀತಿಯಾಗಿ ಯಾವುದೂ ಕೂಡ ಘಟನೆ ಆಗಿಲ್ಲ ಅಂತ. ಸೊ ಹಾಗಾಗಿ ಉದ್ದೇಶಪೂರ್ವಕವಾಗಿಯೇ ಯಾರೋ ಆರೋಪ ಮಾಡಿದ್ದಾರೆ, ನಾವು ಸ್ವಲ್ಪ ಮೌನವಾಗಿದ್ದೀವಿ ಅಷ್ಟೇ, ಆದರೆ ತಲೆಬಾಗೋದಿಲ್ಲ, ಎಲ್ಲವೂ ಕೂಡ ಫೇಕ್ ಬೇಸ್ಲೆಸ್ ಆರೋಪಗಳು ಅಂತ ಬರೆದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ.